ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ನೆನ್ನೆ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಏನು ಇರಲಿಲ್ಲ, ಫಸ್ಟೇ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಏನಪ್ಪ ಅಂದರೆ ಲೈವ್ ನೋಡಿದವ್ರಿಗಂತೂ ಸಿಕ್ಕಾಬಿಟ್ಟೆ ಬೋರಿಂಗ್ ಇರುತ್ತೆ, ಯಾಕಂದರೆ ಲೈವಲ್ಲಿ ನೋಡಿದ್ದೆ ನಾವು ಎಪಿಸೋಡ್ ನೋಡ್ತಿದ್ದೀವಿ ಅನ್ನೋ ಫೀಲ್ ಬರ್ತಾಯಿತ್ತು. ಸೊ ಹಾಗೆ ಸಿಕ್ಕಾಬಿಟ್ಟೆ ಬೇಜಾರಂತೂ ಆಯಿತು ಸ್ವಲ್ಪ. ಇರಲಿ, ಏನು ಮಾಡೋಕ್ಕಾಗಲ್ಲ, ಫಸ್ಟೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಇದನ್ನು ಬಿಟ್ಟು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಮಾತುಕತೆ ನಡೀತಾ ಇದೆ. ಅದು ಬಿಗ್ ಬಾಸ್ ಅವರು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಟ್ವಿಸ್ಟ್ಗಳನ್ನ ಇಟ್ಟಿರೋದ್ರಿಂದ ಇದ್ರ ಜೊತೆಗೆ ಒಂದಿಷ್ಟು ಸ್ಪರ್ಧಿಗಳು ಕೊಟ್ಟಂಥ ಕಾರಣಗಳ ಬಗ್ಗೆಯೂ ಕೂಡ ಒಂದಿಷ್ಟು ನೆಗೆಟಿವಿಟಿ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನೆನ್ನೆ ಎಪಿಸೋಡಲ್ಲಿ ಒಂದು ವಿಷಯ ಇಷ್ಟ ಆಗಿದ್ದೇನೆಂದರೆ ಎಲ್ಲರೂ ಕೂಡ ಚೆನ್ನಾಗಿ ಬೆರೀತಾ ಇದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಎಲ್ಲರೂ ಕೂಡ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಈ ಸೀಸನ್ ಯಾರ್ಯಾರೋ ಬರ್ತಾರೆ ಹಾಗೆ ಅಂತ. ಅವ್ರು ಯಾರು ಬರ್ದಂಗೆ ಎಷ್ಟೋ ಜನ ಹೆಸರುಗಳು ಕೇಳೇ ಇಲ್ಲ, ಅಂಥವರೆಲ್ಲ ಬಂದಾಗ ಸ್ವಲ್ಪ ನೆಗೆಟಿವಿಟಿ ಕೂಡ ಬರ್ತಾ ಇತ್ತು. ಬಟ್ ನನ್ನ ಪ್ರಕಾರ ಇಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಇದರಲ್ಲೇ ಬಂದಿದ್ದಾರೆ. ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಗೆ ಕಾಣಿಸುತ್ತೆ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಎಲ್ಲರೂ ಕೂತು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕರಿ ಬಸಪ್ಪ ಅವ್ರು ಬರ್ತಾರಲ್ಲ, ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಪ್ರಕಾರ ಕರಿ ಬಸಪ್ಪ ಅವ್ರು ಏನಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ತುಂಬ ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ ಅನಿಸುತ್ತೆ. ಏನು ಮಾತಾಡ್ತಿದ್ದೀನಿ, ಏನು ಕತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಅರಿವಿರುತ್ತಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಮುಗ್ಧತೆ ಅದ್ರಲ್ಲಿ ಕಾಣಿಸುತ್ತೆ ನಮಗೆ. ಜೊತೆಗೆ ತಮಾಷೆಯೂ ಕೂಡ ಇರುತ್ತೆ ಕೆಲವ್ರ ಮಾತುಗಳು. ಮುಂದಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ಫನ್ ಆಗಿರುತ್ತೆ, ಬಿಲ್ಡಪ್ ತಗೋತಾರೆ, ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಬಟ್ ಇವ್ರ ಜೊತೆ ಇರುವಂಥ ಅಮಿತ್ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಮುಂಕಾಗಿ ಕಾಣಿಸ್ಕೊಂಡ್ರು ಅಂತ ಅನಿಸ್ತು. ಆನ್ ಸ್ಟೇಜಲ್ಲಿ ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಟ್ಟರು. ನಾನಂತೂ ಅಂದ್ಕೊಂಡೆ ಪಕ್ಕ ಧಮಾಕ ಮಾಡ್ಬೋದು ಅಂತ ಅಂದ್ಕೊಂಡೆ. ಎಲ್ಲ ಒಂದು ಕಡೆ ಸೈಲೆಂಟ್ ಆದಂಗೆ ಅನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಓಪನ್ ಅಪ್ ಆಗ್ತಾರೆ ಏನು ಕತೆ ಅಂತ. ಇದಾದಮೇಲೆ ಡಾಗ್ ಸತೀಶ್ ಅವರು ಆಗ್ಬೋದು ಮತ್ತು ಚಂದ್ರಪ್ರಭಾ ಅವರು ಆಗ್ಬೋದು ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದರು. ಆ್ಯಂಡ್ ಡಾಗ್ ಸತೀಶ್ ಅವ್ರ ಕಡೆಯಿಂದ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲರ ಜೊತೆ ಬೆರೆಯೋದನ್ನು ನೋಡ್ಬೋದು ಅಂತ ಅನಿಸುತ್ತೆ. ಬಟ್ ಗೇಮ್ಗಳಂತ ಬಂದಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡಬೇಕು. ಫಸ್ಟ್ ದಿನ ಎಲ್ಲನೂ ಜಡ್ಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವಂಥದ್ದು ಲಾಸ್ಟ್ 3 ಜನ. ಆ 3 ಜನ ಬಂದಾಗ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಕೊಡ್ತಾರೆ. ಈ 3 ಜನರಲ್ಲಿ ಇಬ್ಬರು ಮಾತ್ರ ಇರಬೇಕು, ಒಬ್ಬರು ಆಚೆ ಕಳಿಸ್ಬೇಕಾಗುತ್ತೆ, ಅದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ, ಒಂಟಿ ಇರೋರು ಅಂತ ಬೇರೆ ಹೇಳ್ತಾರೆ. ಈ ಒಂಟಿ ಇರೋರಿಗೆ ತುಂಬ ಅಧಿಕಾರ ಚೆನ್ನಾಗಿ ಸಿಕ್ಕಿದೆ. ಅಂದರೆ ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾನ್ಸೆಪ್ಟ್ಗಳು ಹೆಸರುಗಳು ಚೇಂಜು ಅಷ್ಟೇ, ಸೇಮ್ ಆಲ್ಮೋಸ್ಟ್ ಕಾನ್ಸೆಪ್ಟ್ಗಳು ಸೇಮ್ ಬರ್ತಿದೆ. ಸೀಸನ್ 10ನಲ್ಲಿ ಸಮರ್ಥರು ಮತ್ತು ಅಸಮರ್ಥರು, ಸೀಸನ್ 11ನಲ್ಲಿ ನರಕ ಮತ್ತು ಸ್ವರ್ಗ, ಆ್ಯಂಡ್ ಇವಾಗ ಒಂಟಿ ಮತ್ತು ಜಂಟಿ. ಸೊ ಇಲ್ಲಿ ಮೇನಾಗಿ ಒಬ್ರಿಗೆ ತುಂಬ ಅಧಿಕಾರ ಇರುತ್ತೆ, ಇನ್ನೊಬ್ರಿಗೆ ಅಧಿಕಾರ ಇರೋದಿಲ್ಲ. ಇದೇ ಕಾನ್ಸೆಪ್ಟ್ ಆಲ್ಮೋಸ್ಟ್ ಬರ್ತಾ ಇದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಇದನ್ನು ಯಾವ ಥರ ತೊಗೊಂಡು ಹೋಗ್ತಾರೆ, ಎಷ್ಟು ವಾರ ಮೇಂಟೈನ್ ಮಾಡ್ತಾರೆ ಅಂತ ನೋಡಬೇಕಷ್ಟೇ. ಓಕೆ, ನಾವು 1 ವಾರ ಅಂತೇನೋ ಅಂತ ಇದ್ರು. ಸೊ ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ಇಲ್ಲಿ ಆ ಸ್ಪರ್ಧಿಗಳು 3 ಜನ ಬಂದಾಗ ಅಲ್ಲಿ ಡಿಸಿಷನ್ ತೊಗೊಳೋದಿದೆಯಲ್ಲ, ಫಸ್ಟು ಇವ್ರುಗಳು ಕನ್ವಿನ್ಸ್ ಮಾಡಬೇಕಾಗಿತ್ತು ನಾವು ಯಾಕೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ. ಅದರಲ್ಲಿ ನನ್ನ ಪ್ರಕಾರ ಸ್ಪಂದನ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು. ಜೊತೆಗೆ ಮಾಲು ಅಣ್ಣ ಕೂಡ ಮಾತಾಡಿದ್ರು. ಬಟ್ ಎಲ್ಲರೂ ರಕ್ಷಿತ್ ಅವರು ತುಂಬ ನರ್ವಸ್ ಆದಂಗೆ ಕಾಣಿಸ್ತಾ ಇತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ಕೊಂಡಿರ್ತೀವಿ, ಏನು ಧೈರ್ಯ ಗುರು ಇವ್ರಿಗೆಲ್ಲ ಹೆಂಗೆ ಮಾತಾಡ್ತಾರೆ ಹಾಗೆ ಅಂತ. ಬಟ್ ಆ ಹುಡುಗಿ ನೀವು ಬಿಗ್ ಬಾಸ್ ಮನೆಗೆ ಬಂದಾಗ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಭಯ ಪಡ್ತಿದ್ದಾರೆ ಆ್ಯಂಡ್ ಎಷ್ಟು ಭಯ ಇರುತ್ತೆ ಮನಸ್ಸಲ್ಲಿ. ನಾವು ಸೋಷಿಯಲ್ ಮೀಡಿಯಾದ ನೋಡ್ದಂಗೆ ಇರೋದಿಲ್ಲ ಅನ್ನೋದೆಲ್ಲ ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ ತುಂಬ ಜನಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋದಲ್ಲಿ ನೋಡೋದೇ ಬೇರೆ, ರಿಯಾಲಿಟಿನೇ ಬೇರೆ ಇರುತ್ತೆ. ತುಂಬ ಗಾಬರಿ ಆಗಿದ್ರು ಕೂಡ ಕಾಣಿಸ್ತಾ ಇತ್ತು. ಜೊತೆಗೆ ಎಲ್ಲ ಒಂದು ಕಡೆ ಸ್ವಲ್ಪ ಹೆವಿ ನರ್ವಸ್ ಆದಾಗೂ ಕೂಡ ಕಾಣಿಸ್ತಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅವ್ರ ಜೊತೆ ಹೋಗಿ ಮಾತಾಡಿದ ರೀತಿ ನೋಡಿದಾಗ ಖುಷಿ ಆಯಿತು. ಬಟ್ ಇಲ್ಲಿ ಏನಪ್ಪ ಅಂದರೆ ತಾವು ಯಾಕೆ ಈ ಮನೇಲಿ ಇರಬೇಕು ಅಂತ ಬಂದಾಗ ಅವ್ರದ್ದು ಮೇನ್ ಕಾರಣ ನನಗೆ ಕಂಡಿದ್ದಂಥದ್ದು, ನಾನು ಕನ್ನಡನ ಕಲಿಬೇಕು ಅನ್ನೋಂಥದ್ದು. ಇಲ್ಲಿದ್ದಾಗ ಯೂಸ್ ಆಗುತ್ತೆ, ಕಲಿಬೋದು ನಾನು ಅನ್ನೋ ರೀತಿ ಮಾತಾಡಿದ್ರು. ಮೇ ಬಿ ಅದು ಒಂದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಹೊರಡೆ ಕೂಡ ನಾವು ಕನ್ನಡ ಕಲಿಬೋದು ರೀತಿ ಇತ್ತು ಅಂದರೆ. ಅದನ್ನು ನೋಡಿದಾಗ ಜೊತೆಗೆ ಅವ್ರು ಮಾತಾಡುವಾಗ ತುಂಬ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಿತ್ತು. ಬಿಗ್ ಬಾಸ್ ಮನೆ ಅಂತ ಬಂದಾಗ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಒಂದು ಕಡೆ ಮಿಸ್ ಆಗ್ತಾ ಇತ್ತು. ಎಲ್ಲಿ ಲಾಸ್ ಅಂತ ಅನಿಸ್ತು ಅಂದರೆ ಎಲ್ಲ ಒಂದು ಕಡೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇ ನಮ್ಗೆ ಇಷ್ಟ ಆಗ್ತಿದ್ರು. ಜೊತೆಗೆ ಆ ನಗು ಬರ್ತಾಯಿತ್ತು, ಆ ತಮಾಷೆ ಇತ್ತು. ಸೊ ಜೊತೆಗೆ ಅಲ್ಲಿ ಜೊತೆ ಇರೋರು ಕೂಡ ನಗ್ತಾ ಇದ್ರು. ಸೊ ಈ ಒಂದು ಎಂಟರ್ಟೈನ್ಮೆಂಟ್ನ ಕ್ರಿಯೇಟ್ ಮಾಡುವಂಥ ತಾಕತ್ತು ಈ ವ್ಯಕ್ತಿಲಿ ಇತ್ತು ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಮುಗ್ಧತೆ ಇತ್ತು. ಆ್ಯಂಡ್ ಎಷ್ಟೋ ಜನ ನೆಗೆಟಿವ್ ಕೂಡ ಮಾತಾಡ್ತಿರಲಿಲ್ಲ, ಅವ್ರು ಇನ್ನೂ ಪಾಸಿಟಿವ್ ಮಾತಾಡೋದಕ್ಕೂ ಕೂಡ ಒಂದು ದಾರಿ ಮಾಡ್ಕೋತಿದ್ರೇನೋ ಅಂತ ಅನಿಸ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅವ್ರು ಕರ್ತಿದ್ದಾರೆ ಅಂತ ಒಂದು ಆಸೆಯಿಂದ ಬಂದಂಥ ಹುಡುಗಿ. ಸೊ ಎಲ್ಲ ಒಂದು ಕಡೆ ತುಂಬ ಹರ್ಟ್ ಆಗಿರುತ್ತೆ ಅಂತ ಅನಿಸ್ತು. ಬಟ್ ಸ್ಟಿಲ್ ಒಂದು ಖುಷಿಯಾಗಿದ್ದು ಏನಂದರೆ ಆ ಹುಡುಗಿ ರಿಯಾಕ್ಟ್ ಮಾಡಿದಂಥ ರೀತಿ ತುಂಬ ಒಳ್ಳೆ ಮೆಚುರಿಟಿಯಿಂದ ರಿಯಾಕ್ಟ್ ಮಾಡ್ರು ಅಂತ ಅನಿಸ್ತು. ಯಾರಿಗೂ ಕೂಡ ಒಂದು ಡ್ರಾಮಾ ಮಾಡಲಿಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ರು ಅಂತ ಅನಿಸ್ತು. ಬಟ್ ಏನೇ ಇದ್ರೂ ಕೂಡ ಅವ್ರು ಹೋಗಬಾರ್ದಾಗಿತ್ತು. ಮತ್ತೆ ಬರ್ತಾರೆ ಹಾಗೆ ಅನ್ನೋದೆಲ್ಲ ಒಂದಿಷ್ಟು ಕಥೆಗಳಿದೆ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಮಾತಾಡ್ತೀನಿ ಏನು ಕತೆ ಏನು ಅಂತ. ಬಟ್ ಏನಪ್ಪ ಅಂದರೆ ನಿನ್ನೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ನಂಬಕ್ಕೆ ಆಗಲಿಲ್ಲ, ತುಂಬ ಜನ ಹೋಗಲ್ವೇನೋ ಅನ್ನೋ ಕಾನ್ಸೆಪ್ಟ್ ಇದ್ರು, ಯಾಕಂದರೆ ಎಷ್ಟೋ ಸೀಸನ್ ನೋಡ್ಕೊಂಡ್ಬಿಟ್ಟಿದ್ದಾರಲ್ಲ ಹಾಗಾಗಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಅವ್ರು ಹೋಗಿದ್ದಂಥದ್ದು ನಮ್ಮೆಲ್ಲರೂ ಕೂಡ ಸಿಕ್ಕಾಟ ಬೇಜಾರಾಯಿತು. ಬಿಗ್ ಬಾಸ್ ಮನೆಯಿರೋ ಸ್ಪರ್ಧಿಗಳಿಗೆ ಮೇ ಬಿ ಅಷ್ಟೊಂದು ಕನೆಕ್ಷನ್ ಇಲ್ಲದಂತ ಇರೋದ್ರಿಂದ ಅಷ್ಟೊಂದು ಬೇಜಾರಾಗಿಲ್ಲ ಅಂತ ಅನಿಸುತ್ತೆ. ಬಟ್ ಈ ಹೋಗೋ ಒಂದು ಸೀನ್ ಏನಿತ್ತು, ಇದ್ರ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಾತುಕತೆ ನಡೀತದೆ. ಯಾವುದ್ರ ಬಗ್ಗೆ ಅಂದರೆ ಈಗ ಅಲ್ಲಿರುವಂಥ ಒಂಟಿಯವ್ರು ಏನಿದ್ದಾರೆ ಅವ್ರುಗಳು ಡಿಸೈಡ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಅಶ್ವಿನಿ ಮ್ಯಾಮ್ ಇದ್ದಾರಲ್ಲ, ಅವರು ಮತ್ತು ಇವರು ಸಾನ್ವಿ ಅನ್ಸುತ್ತಲ್ಲ, ಸೊ ಅವರು ಜಾನ್ವಿ ಇದ್ದಾರಲ್ಲ, ಸೊ ಅವರು ಕೊಟ್ಟಂಥ ಕಾರಣಗಳ ಬಗ್ಗೆ ಒಂದಿಷ್ಟು ಒಪಿನಿಯನ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ.
ಬಟ್ ಅದನ್ನು ನೋಡಿದ್ರೆ ನಂಗೆ ಅನಿಸಿದ್ದೇನೆಂದರೆ ಅಲ್ಲಿ ಪಾಪ ಅವ್ರದ್ದು ಕೂಡ ನಾವು ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಇದ್ದಿದ್ದು ಯಾರ್ಯಾರು 3 ಜನ, ಮಾಲು ಅಣ್ಣ ಮತ್ತು ಇವರು ಸ್ಪಂದನ ಮತ್ತು ರಕ್ಷಿತಾ ಶೆಟ್ಟಿ ಅವರು, ಓಕೆನಾ. ಈ 3 ಜನದಲ್ಲಿ ಈಗ ನಮ್ಮನ್ನು ಕೇಳಿದ್ರು ಕೂಡ ನಮ್ಗೆ ಅನಿಸುತ್ತೆ ಯಾರು ಹೋಗೋದು ಬೇಡ ಅಂತ ಅನಿಸುತ್ತೆ. ಅರೆ ಬಿಗ್ ಬಾಸ್ ಮೇಲಿರೋ ಸ್ಪರ್ಧಿಗಳಿಗೆ ಈ ಥರ ಹೇಳೋಕ್ಕಾಗತ್ತಾ? ಖಂಡಿತವಾಗಿಲ್ಲ. ಇವಾಗ ನಾನೇ ನಿಮ್ಮನ್ನು ಕೇಳಿದ್ರೆ ಈ 3 ಜನದಲ್ಲಿ ಯಾರು ಹೋಗಬೇಕು ಅಂದರೆ ನಿಮಗೇನೆ ಅನಿಸುತ್ತೆ ಯಾರು ಹೋಗ್ಬಾರ್ದಪ್ಪ ಅಂತ. ಬಟ್ ಅಲ್ಲಿರೋಂಥ ಸ್ಪರ್ಧಿಗಳಿಗೆ ಆ ಆಪ್ಷನ್ ಇದೆ ಅಂದರೆ ಇಲ್ಲ. ಸೊ ಹೀಗಾಗಿ ಯಾರ್ದೋ ಒಬ್ಬರು ಹೆಸರು ತೊಗೋಬೇಕಾಗುತ್ತೆ. ಈಗ ರಕ್ಷಿತಾ ಅವ್ರದ್ದು ಹೇಳಿದ್ದು ಏನಕ್ಕೆ ಇಲ್ಲಿ ಇರಬೇಕು ಅಂತ ಹೇಳಿದ್ದು ಕನ್ನಡ ಕಲಿಯೋದಕ್ಕೆ, ಮೇಯ್ನಾಗಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ. ಅದನ್ನು ಹೊರಗಡೆ ಕೂಡ ಮಾಡ್ಬೋದು. ಆ್ಯಂಡ್ ಹೊರಗಡೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಓಕೆನಾ. ಆ್ಯಂಡ್ ಹೊರಗಡೆ ಕೂಡ ಜನ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಇವಾಗ ಮಾಲು ಅಣ್ಣ ಆಗ್ಬೋದು ಮತ್ತು ಸ್ಪಂದನ ಆಗ್ಬೋದು, ಅವರಿಬ್ಬರು ಕೂಡ ಒಂದಿಷ್ಟು ಫೀಲ್ಡಲ್ಲಿ ಒಂದಿಷ್ಟು ಅಚೀವ್ ಮಾಡ್ಕೊಬಂದು, ಜೊತೆಗೆ ಇವಾಗ ಇನ್ನೂ ಒಂದಿಷ್ಟು ಸ್ವಲ್ಪ ಜಾಸ್ತಿ ಬೆಳೆಯೋದಕ್ಕೆ ಅಥವಾ ಇನ್ನೂ ಒಂದು ಫಿನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತನೋ, ಜನಗಳ ಪ್ರೀತಿ ಸಿಗುತ್ತೆ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಜಾಸ್ತಿ ಅವಶ್ಯಕತೆ ಅಂತ ಬಂದಾಗ ಇವರಿಬ್ಬರಿಗೆ ಅಂತ ಅನಿಸುತ್ತೆ ರಕ್ಷಿತ್ ಅವ್ರಿಗಿಂತ. ರಕ್ಷಿತ್ ಅವ್ರು ಏನಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಅದು ಹೊರಡನ್ ಕೂಡ ಮಾಡ್ಬೋದು. ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ತುಂಬ ಜನಕ್ಕೆ ಸ್ವಲ್ಪ ಟ್ರಿಗರ್ ಆಗಿರೋದು ಎಲ್ಲಿ ಅಂದರೆ ಜಾನ್ವಿ ಅವರು ಒಂದೇನೋ ಫ್ಲೂಕಾಗಿ ಬಂದುಬಿಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ, ಈ ರೀತಿ ಏನೋ ವರ್ಡ್ ಯೂಸ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಯಾಕಂದರೆ ಕಮೆಂಟ್ ಸೆಕ್ಷನ್ ತುಂಬ ಜನ ಮಾತಾಡೋದು ನಾನೇ ನೋಡಿದ್ದೀನಿ. ಇವಾಗೆಲ್ಲ ತುಂಬ ಜನ ರಕ್ಷಿತ್ ಅವರು ಫಸ್ಟ್ ದಿನ ಹೋಗಿರೋದು ನಮಗೂ ಬೇಜಾರಾಗುತ್ತೆ. ಆ ಎಮೋಷನಲಿ ತುಂಬ ಜನ ಮಾತಾಡ್ತಿರ್ಬೋದು. ಬಟ್ ಫಸ್ಟೇ ಅವ್ರು ಬಂದಾಗ ತುಂಬ ಜನ ಕಮೆಂಟ್ ಸೆಕ್ಷನ್ ಇದ್ದಿದ್ದೇನಪ್ಪ ಅಂದರೆ ಏನು ಸಾಧನೆ ಮಾಡಿದ್ದಾರೆ ಅಂದ್ಬಿಟ್ಟು ಕರ್ಸಿದ್ದಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ತಪ್ಪ ಮಾತಾಡೋದೇ ಸಾಧನೆನಾ, ಈ ರೀತಿ ಎಲ್ಲ ಮಾತಾಡ್ತಿದ್ರು ಅಲ್ವಾ. ಸೊ ಆ ರೀತಿ ನೋಡಿದಾಗ ಬೇರೆ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡಾಗ ಅವರು ಅವ್ರದ್ದೇ ಆದ ಫೀಲ್ಡಲ್ಲಿ ಒಂದಿಷ್ಟು ಹೆಸರು ಮಾಡಿದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನೆಗೆಟಿವ್ ಆಗಿನೇ ತುಂಬ ಜನ ಬಂದಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಅವ್ರ ಪ್ರೊಫೆಷನ್ ಅಂತ ಒಂದಿದೆ, ಅದರಲ್ಲೂ ಕೂಡ ಒಂದು ಬೆಳೀತಾ ಇದ್ರು. ಅದನ್ನೇ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಇವತ್ತಿಲ್ಲಿ ಬಂದಿದ್ದಾರೆ. ಅದರಲ್ಲಿ ಜಾನ್ವಿ ಕೂಡ ಒಬ್ಬರು, ಓಕೆನಾ. ಯಾಕಂದರೆ ಅವ್ರದ್ದು ಒಂದು ಪ್ರೊಫೆಷನ್ ಇತ್ತು, ಅದರಲ್ಲಿ ಅವ್ರು ಹೆಸರು ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಿಷ್ಟು ವೈರಲ್ ಆಗಿರ್ಬೋದು, ಅವ್ರ ಪರ್ಸನಲ್ ಲೈಫ್ ಅಂತಲೇ ಆಗ್ಬೋದು, ಅಥವಾ ಅವ್ರು ಹಾಕುವಂಥ ಬಟ್ಟೆಗಳ ಬಗ್ಗೆ ಕೂಡ ತುಂಬ ಜನ ಮಾತಾಡ್ತಾಯಿದ್ರು. ಇದೆಲ್ಲ ಇದ್ದಿದ್ದೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ. ಬಟ್ ಏನೇ ಇದ್ರೂ ಕೂಡ ಪ್ರೊಫೆಷನ್ ಅಂತ ಬಂದಾಗ ತುಂಬ ಜನ ಬೇರೆಯವರು ಅವ್ರದ್ದೇ ಆದ ಒಂದು ಪ್ರೊಫೆಷನಲ್ಲಿ ಒಂದು ಹೆಸರು ಮಾಡ್ಕೊಂಡು ಬಂದವರು ಅಲ್ವಾ. ಸೊ ಈ ರೀತಿ ನೋಡಿದಾಗ ಹೊರಗಡೆ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇಲ್ಲಿ ಇವಾಗಲೂ ಕೂಡ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೋಬೋದು. ಜೊತೆಗೆ ಕನ್ನಡ ಕಲಿಯೋದಕ್ಕೆ ಹೊರಗಡೆ ಕೂಡ ಕಲಿಬೋದು ಅಂತ ಯೋಚನೆ ಮಾಡಿ ಆ ವರ್ಡ್ನ ಯೂಸ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಮೇ ಬಿ ವರ್ಡ್ಗಳಲ್ಲಿ ಸ್ವಲ್ಪ ಬೇರೆ ಥರ ಯೂಸ್ ಮಾಡ್ಬೋದಾಗಿತ್ತೇನೋ, ಬಟ್ ಸಮಯ ಸಂದರ್ಭ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ಅಶ್ವಿನಿ ಮ್ಯಾಮ್ ಇದ್ರಲ್ಲ, ಅವರು ಕೂಡ ಅಷ್ಟೇ ಸ್ಪಂದನವರು ಹೋದ್ರೂ ಪರವಾಗಿಲ್ಲ ಅನ್ನೋ ರೀತಿ ಬಂತು, ನಿಮ್ಗೆ ಗೊತ್ತಿರ್ಬೋದು. ಸೊ ಇಲ್ಲಿ ಅವ್ರು ಯಾವ ಥರ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರು ಅಂದರೆ ದೊಡ್ಡವರಿದ್ದಾರೆ ಚಿಕ್ಕವ್ರು ಇರಲಿ ಅನ್ನೋ ರೀತಿ ಯೋಚನೆ ಮಾಡಿದ್ರು. ಹಾಗಂತ ಅವ್ರು ತಗೊಂಡಿದ್ದು ನಿರ್ಧಾರ ಅಂದರೆ ಇಲ್ಲ, ಯಾರೂ ತಪ್ಪಲ್ಲ. ಬಟ್ ಪರ್ಸ್ಪೆಕ್ಟಿವ್ ತುಂಬ ಮ್ಯಾಟ್ರ್ ಆಗುತ್ತೆ, ಓಕೆನಾ. ಈಗ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಪ್ರತಿಯೊಂದು ವಿಷಯಗಳು ಹೋಗುತ್ತೆ, ಓಕೆನಾ. ಇವಾಗ ಅವ್ರು ಯೋಚನೆ ಮಾಡಿದ ರೀತಿಯೇ ಬೇರೆ, ಅಲ್ಲಿ ಧನುಷ್ ಅವರು ಇದ್ದಾರಲ್ಲ, ಸೊ ಅವ್ರು ಯೋಚನೆ ಮಾಡಿದ ರೀತಿಯೇ ಬೇರೆ. ಇಲ್ಲಿ ಒಬ್ಬರು ಆರ್ಟಿಸ್ಟು, ಸೊ ಹಾಗಾಗಿ ಅನ್ನೋ ರೀತಿ ಮಾತಾಡಿದ್ರು. ಅಲ್ಲಿ ಅಮ್ಮ ಒಬ್ಬರು ಇದ್ರಲ್ಲ ಮಲ್ಲಮ್ಮ ಅವರು ಯೋಚನೆ ಮಾಡಿದ ರೀತಿಗಳೇ ಬೇರೆ, ಅವರು ಇಬ್ಬರು ಹೆಣ್ಮಕ್ಳಿರಲಿ ಅಂದ್ಬಿಟ್ರು. ಸೊ ಈ ರೀತಿ ನೋಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ. ಸೊ ಯಾರೊಬ್ಬರು ನೇಮ್ನ ತೊಗೊಳ್ಳೇಬೇಕಾಗಿತ್ತು. ಅದರಲ್ಲಿ ನೋಡಿದಾಗ ಆಪ್ಷನ್ನೇ ಇಲ್ಲ ಅಂದಾಗ ಒಬ್ಬನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ರಕ್ಷಿತನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದೇ ದಿನ ಹೋಗಿದ್ದಂಥದ್ದು ಬೇಜಾರಿದೆ, ಬಟ್ ಅವ್ರು ಬರುವಂಥ ಚಾನ್ಸಸ್ ಕೂಡ ಇರ್ಬೋದು ಅಂತ ಅಂತಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಬಟ್ ಏನಂದರೆ ತುಂಬ ಜನಕ್ಕೆ ಅದು ಬೇಜಾರಂತೂ ತಂದಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ. ಬಟ್ ಇಲ್ಲಿ ಜಾನ್ವಿ ಆಗ್ಬೋದು ಮತ್ತು ಅಶ್ವಿನಿ ಮ್ಯಾಮ್ ಇದಾರಲ್ಲ, ಅವ್ರ ಬಗ್ಗೆ ತುಂಬ ನೆಗೆಟಿವ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಅವ್ರಿಗೂ ಬೇರೆ ಆಪ್ಷನ್ ಇರಲಿಲ್ಲ. ಮೇ ಬಿ ಹೇಳುವಂಥ ರೀತಿಯಲ್ಲಿ ಬೇರೆ ಥರ ಹೇಳ್ಬೋದಾಗಿತ್ತೇನೋ. ಬಟ್ ಖುಷಿ ಪಡೋಣ, ಅವ್ರೇನು ನಾಟಕ ಮಾಡಲಿಲ್ಲ, ಇರೋದನ್ನೇ ಅವ್ರಿಗನ್ಸಿದ್ನ ಅವ್ರು ಹೇಳಿದ್ದಾರೆ. ಸೊ ಫೇಕಾಗಿ ಬೇರೆ ಡ್ರಾಮಾಗಳನ್ನು ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ರೀತಿ ಫಸ್ಟ್ ಡೇ ತುಂಬ ಬೇಗ ಜಡ್ಜ್ ಮಾಡೋದು ಬೇಡ. ಆ್ಯಂಡ್ ಜೊತೆಗೆ ಅಶ್ವಿನಿ ಮ್ಯಾಮ್ ಅವ್ರ ಬಗ್ಗೆಯೂ ಕೂಡ ತುಂಬ ಮಾತುಕತೆ ನಡೀತಿದೆ. ಎಲ್ಲೋ ಒಂದು ಕಡೆ ಬೇರೆ ಲೋಕದಲ್ಲಿದ್ದಾರೆ ಅನ್ನೋ ಫೀಲ್ ಆಗುತ್ತೆ, ಓಕೆನಾ. ಈಗ ಜಾನ್ವಿ ಅವರೆಲ್ಲ ಆಲ್ಮೋಸ್ಟ್ ಬೆರೀತಿದ್ದಾರೆ ತುಂಬ ಚೆನ್ನಾಗಿ, ಇವರು ಬೆರೀತಿದ್ದಾರೆ. ಬಟ್ ಸ್ಟಿಲ್ ಏನೋ ಬೇರೆ ಕಡೆ ಏನೋ ಮುಳುಗಿರೋ ಹಾಗೆ ಅಥವಾ ಏನೋ ಯೋಚನೆ ಮಾಡ್ತಿರೋ ರೀತಿ ಇದ್ದಾರೆ. ಬಟ್ ಮುಂದಿನ ದಿನಗಳು ಗೊತ್ತಾಗುತ್ತೆ, ಒಂದಿನ ದಿನ ಜಡ್ಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದನ್ನು ಬಿಟ್ಟರೆ ಗಿಲ್ಲಿ ನಟ ಆಗ್ಬೋದು, ಅವ್ರ ಜೊತೆ ಇರುವಂತಹ ಕಾವ್ಯವ್ರು ಆಗ್ಬೋದು, ಕಾವ್ಯವ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ಅಭಿಷೇಕ್ ಅವ್ರು ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಬೆಳೀತಾ ಇದೆ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಫ್ಲರ್ಟ್ ಮಾಡೋದು ಮತ್ತು ತಮಾಷೆ ಆಗಿರುವಂಥದ್ದು, ಎಲ್ಲರ ಜೊತೆ ಚೆನ್ನಾಗಿ ಬೆರೆಯೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವ್ರು ಇದ್ದಾರಲ್ಲ ಮಂಜು ಅವ್ರು ಇದ್ದಾರಲ್ಲ, ಅವರು ಮತ್ತು ಇನ್ನೊಬ್ರು ಹೆಸರು ಮಾಡ್ತೈತೆ ನನಗೆ ರಶಿಕಾ. ಸೊ ಇವರಿಬ್ಬರು ಕಾಂಬೋ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ರಶಿಕಾ ಅವರು ಕೂಡ, ರಶಿಕಾ ಶೆಟ್ಟಿ ಅವರು ಇದ್ದಾರಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರೀತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಸೊ ಇದು ನೋಡೋಕ್ಕೆ ಚೆನ್ನಾಗಿದೆ. ಇವ್ರ ಜೊತೆಗೆ ಮಾಲು ಅಣ್ಣ ಆಗ್ಬೋದು, ಸ್ಪಂದನ ಗೌಡ ಅವರಾಗ್ಬೋದು, ತುಂಬ ಚೆನ್ನಾಗಿ ಬೆರೀತಾ ಇದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಇವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತೂ ಬರುತ್ತೆ ಮುಂದಿನ ದಿನಗಳಲ್ಲಿ. ಮಾಲು ಅಣ್ಣ ಅವರ ಸಾಂಗ್ಗಳು ಸಗದಾಗಿ ಆಡ್ತಾರೆ. ಆ್ಯಂಡ್ ಇವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತವ್ರೆ, ಮಸ್ತ್ ಇರುತ್ತೆ. ಆ್ಯಂಡ್ ನಮ್ಮ ಮೈಸೂರು ಹುಡುಗಿ ಸ್ಪಂದನ, ಸೊ ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರೆಯುವಂಥದ್ದಾಗ್ಬೋದು. ಅವರೇ ಹೋಗಿ
ಮೇನಾಗಿ ನಿಂತ್ಕೊಳ್ಳೋಂಥದ್ದಾಗ್ಬೋದು, ಇದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇವ್ರನ್ನ ಬಿಟ್ಟು ಧ್ರುವ ಅಂತಿದ್ದಾರಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅನಿಸ್ತು. ಮುಂದಿನ ದಿನಗಳಲ್ಲಿ ಇವ್ರ ಕಡೆಯಿಂದ ತುಂಬ ಚೆನ್ನಾಗಿರುವಂಥ ಗೇಮ್ ಪ್ಲೇನ ನಾವು ನೋಡ್ಬೋದು. ಆಲ್ರೆಡಿ ಇವರು ನಮ್ಮ ಮಲ್ಲಮ್ಮ ಅವರು ಇದ್ದಾರಲ್ಲ, ಅವ್ರ ಜೊತೆ ತುಂಬ ಚೆನ್ನಾಗಿ ಫನ್ನ ಮಾಡ್ತಾಯಿದ್ರು, ಅದು ನೋಡೋಕೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವರು ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇದಾದ ಮೇಲೆ ಬಿ ಬಿ ಅವ್ರ ಕಡೆಯಿಂದ ಒಂದು ಇದು ಬಿ ಬಿ ಮಾರ್ಕೆಟ್ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ದಿನಸಿ ತಗೊಳ್ಳೋಂಥದ್ದೆಲ್ಲ ಬರುತ್ತೆ. ಸೊ ಅದರಲ್ಲಿ ಈಗ ನಮ್ಮ ಒಂಟಿಯವ್ರು ಏನಿದ್ದಾರೆ ಅವರು ಮೇಯ್ನಾಗಿ ತಗೊಂಡು ಬಿಟ್ಟದನ್ನ ಈಗ ಜಂಟಿಯವ್ರು ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ದಿನಸಿ ಪರ್ಚೇಸ್ ಮಾಡಬೇಕು ಕೂಡ ತಗೋಬೇಕಾದ್ರೂ ಕೂಡ ಒಂದಿಷ್ಟು ಮಿಸ್ಟೇಕ್ ಮಾಡ್ತಾರೆ. ಸೊ ಅದನ್ನು ನೋಡಿದಾಗ ನಂಗೆ ಅನ್ಸಿದ್ದೇನೆಂದರೆ, ಮಲ್ಲಮ್ಮ ಅವ್ರಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿದ್ವಿ, ಬಟ್ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಇವರಲ್ಲಿರುವಂಥ ಮುಗ್ಧತೆಯೇ ಅವ್ರಿಗೆ ಎಡವಟ್ಟು ಆಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ನಮಗೂ ಸ್ವಲ್ಪ ಕಿರಿಕಿರಿ ತರ್ಬೋದು, ಅಥವಾ ನಮಗಿಂತ ಹೆಚ್ಚಾಗಿ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಕಿರಿಕಿರಿ ತರ್ಬೋದು ಅನಿಸುತ್ತೆ. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅರ್ಥ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಅನಿಸ್ತು. ಅಲ್ಲಿ ಬಿಗ್ ಬಾಸ್ ಹೇಳುವಂಥ ಅಥವಾ ಅವರು ಯೂಸ್ ಮಾಡುವಂಥ ಪದಗಳು ಕೂಡ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿರಲಿಲ್ಲ. ಅದರಿಂದ ಸ್ವಲ್ಪ ಬಿಡಿಸಿ ಹೇಳೋಕ್ಕೆ ಶುರು ಮಾಡಿದ್ರು. ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಅದೊಂದು ಗೇಮ್ ಅಂತ ಬಂದಾಗ ಮುಂದಿನ ದಿನಗಳಲ್ಲಿ ಯಾವ ಥರ ಆ್ಯಕ್ಟಿವ್ ಆಗಿರ್ತಾರೆ ಹೆಂಗತ್ತೆ ನೋಡಬೇಕು. ಮನೆಯವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ, ಮಾತಾಡ್ತಿದ್ದಾರೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಈ ಗೇಮ್ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಡವಟ್ ಮಾಡಿಕೊಂಡ್ರೆ ಮುಂದೆ ಆ ಟೀಮ್ಗೆ ಎಫೆಕ್ಟ್ ಆಗುತ್ತೆ. ಆ ಟೀಮ್ಗೆ ಎಫೆಕ್ಟ್ ಆಗೋ ಜೊತೆಗೆ ಈಗ ಹೊರಗಡೆ ಜನ ಆ ಟೀಮ್ ಸಪೋರ್ಟ್ ಮಾಡ್ತಿದ್ದಾರೆ. ಆ ಟೀಮ್ ಸೋಲೋದಕ್ಕೆ ಮಲ್ಲಮ್ಮವರೇ ಕಾರಣ ಅನ್ನೋ ರೀತಿ ಬಂದಾಗ ಅದನ್ನು ಬೇರೆ ರೀತಿ ಕೂಡ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಮುಗ್ಧತೆನೇ ಇವ್ರಿಗೆ ಕಂಟಕ ಆಗ್ಬೋದು ಅಂತ ಅನಿಸಿದೆ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಇದಾದಮೇಲೆ ದಿನಸಿ ಎಲ್ಲ ಆಯಿತು, ಇದೆಲ್ಲ ಆಯಿತು, ಮಾತುಕತೆ ಎಲ್ಲ ಆಯಿತು, ರೂಮ್ಗಳು ರೆಡಿ ಮಾಡ್ಕೊಳ್ಳೋದು, ಮತ್ತು ಅಧಿಕಾರ ಕೂಡ ನಿಮ್ಗೆ ಹೇಳಿದ್ನಲ್ಲ, ಲೈಕ್ ಮೊದಲೆಲ್ಲ ಹೇಗಿತ್ತು ಹಾಗೆ ಬೇರೆ ಸೀಸನ್ ಏನು ಸಮರ್ಥರು ಅದೇ ರೀತಿಯೇ ಫೀಲ್ ಅಲ್ವ ಇದು. ಸೊ ಇಲ್ಲೂ ಕೂಡ ಒಂಟಿರೋರು ಅವರ ದಬ್ಬಾಳಿಕೆ ಜಾಸ್ತಿ ಇಲ್ಲ, ತಮಾಷೆಗೆಲ್ಲ ಇತ್ತು. ಸೊ ಅವ್ರಾಗಿ ಒಂದು ಅಧಿಕಾರದಿಂದ ಯೂಸ್ ಮಾಡ್ಕೊಳೋದು, ಕೆಲಸ ಮಾಡಿಸೋದೆಲ್ಲ ಮಾಡ್ತಿದ್ರು ಜಂಟಿರೋರಿಗೆ, ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಕಾಕ್ರೋಚ್ ಸುಧೀರವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆ ಬೆರೀತಿರೋದು ನೋಡಿದಾಗ ಚೆನ್ನಾಗಿ ಇಷ್ಟ ಆಯಿತು. ನೋಡೋಣ ಮುಂದಿನ ದಿನ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ. ಒಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ಅಲ್ಲಿ ಕಂಟೆಂಟ್ ಅನ್ನೋದು ತುಂಬ ಕಡಿಮೆ ಇದೆ. ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಅದು ಕೂಡ, ಬಟ್ ಇನ್ನೂ ಆ್ಯಡ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತು. ಬಿಗ್ ಬಾಸ್ ಅವ್ರ ಮಾತನ್ನೇ ಎಳೆಯೋದೇ ಜಾಸ್ತಿ ಹೊತ್ತಾಗಿತ್ತು, ಸ್ವಲ್ಪ ಬೋರಿಂಗ್ ಹೊಡಿತು, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಡೇ ಅಲ್ವಾ, ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಆಗ್ಬೋದು. ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಯಾರು ಮಿಸ್ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಎಲ್ಲ ಸ್ಪರ್ಧಿಗಳ ಕಡೆಯಿಂದ ಕೂಡ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮತ್ತು ಒಂದು ಆ್ಯಕ್ಟಿವ್ ಆಗಿರೋದು ಎಲ್ಲ ನೋಡಿದ್ವಿ. ಅದೆಲ್ಲೋ ಒಂದು ಕಡೆ ನನಗೆ ಆರ್ ಜೆ ಅಮಿತ್ ಅವರೇನಿದ್ದಾರೆ ಅವರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಕಡಿಮೆ ಏನಂತಾರೆ ರಿಯಾಕ್ಷನ್ಗಳಾಗ್ಬೋದು, ಮಾತುಕತೆ ಆಗ್ಬೋದು, ಇವೆಲ್ಲ ಸ್ವಲ್ಪ ಇತ್ತು ಅಂತ ಅನಿಸ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಬದಲಾಗ್ಬೋದು. ಒಟ್ಟಿನಲ್ಲಿ ಎಲ್ಲರ ಕಡೆಯಿಂದ ಚೆನ್ನಾಗಿ ಎಪಿಸೋಡ್ ಆಗಿದೆ. ಚೇಂಜಸ್ ಏನು ಮಾಡ್ತಾರೆ ಏನು ಕತೆ ನೋಡೋಣ. ಸೊ ಇದಿಷ್ಟು ನನಗನ್ಸಿದ್ದು ನನ್ನ ಎಪಿಸೋಡಲ್ಲಿ. ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.